ಪೊಲೀಸರಿಂದ ಶಬ್ದ ಮಾಲಿನ್ಯ ಮಾಡುತ್ತಿದ್ದ ಬೈಕ್ ಸೈಲೆನ್ಸರ್ಗಳ ವಶ. ಸುಮಾರು 6,50,000 ಬೆಲೆ ಬಾಳುವ 152 ಸೈಲೆನ್ಸರ್ಗಳ ನಾಶ. ಕರ್ಕಶ ಶಬ್ದ ಮಾಡಿ ಶಬ್ದ ಮಾಲಿನ್ಯ ಮಾಡುತ್ತಿದ್ದ ಹಾಗೂ ಸಾರ್ವಜನಿಕರಿಗೆ ಕಿರಿಕಿರಿಯುಂಟು ಮಾಡುತ್ತಿದ್ದ ದ್ವಿಚಕ್ರ ವಾಹನಗಳಿಂದ ವಶಕ್ಕೆ ಪಡೆದಿದ್ದ ಬೈಕ್ ಸೈಲೆನ್ಸರ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ನೇತೃತ್ವದಲ್ಲಿ ನಗರದ ಅಮ್ಮವಾರಿಪೇಟೆ ಸರ್ಕಲ್ನಲ್ಲಿ ಬುಲ್ಡೋಸರ್ ಮೂಲಕ ನಾಶಪಡಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ರವರು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಸಾರ್ವಜನಿಕರ ಎದುರೇ ಬೈಕ್ ಸೈಲೆನ್ಸರ್ಗಳನ್ನು ನಾಶಪಡಿಸಿದ್ದು, ಇನ್ನು ಮುಂದೆ ಯಾರೂ ಅದರಲ್ಲೂ ಯುವಜನತೆ ಶಬ್ದ ಮಾಲಿನ್ಯ ಮಾಡುವ ಸೈಲೆನ್ಸರ್ಗಳನ್ನು ಬಳಸಬಾರದು. ಅದರ ಬದಲು ಪುಸ್ತಕಗಳನ್ನು ಕೊಂಡು ಓದುವ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಪೊಲೀಸ್ ವಿಧಿಸುವ ದಂಡದಿಂದ ತಪ್ಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನಗರದ ಬೈಕ್ ಸೈಲೆನ್ಸರ್ಗಳ ವಿರುದ್ಧ ಕಳೆದ 4 ದಿನಗಳಿಂದ ಜಿಲ್ಲೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು 6,50,000 ಬೆಲೆ ಬಾಳುವ 152 ಕರ್ಕಶ ಶಬ್ದ ಮಾಡುತ್ತಿದ್ದ ಬೈಕ್ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದು ನಾಶ ಮಾಡಿರುವುದಾಗಿ ತಿಳಿಸಿದರಲ್ಲದೆ, ಈಗಾಗಲೇ ಐಬೀಮ್ ಎಲ್ಇಡಿ ಬಲ್ಬ್ಗಳನ್ನು ಬಳಸುತ್ತಿದ್ದ 1,500 ವಾಹನಗಳಿಗೆ ದಂಡ ವಿಧಿಸಿದ್ದು, ಈ ಕಾರ್ಯಾಚರಣೆ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಸುರಕ್ಷಿತ ದೃಷ್ಟಿಯಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವಂತೆ ಹಾಗೂ ಏಕಮುಖ ರಸ್ತೆಗಳನ್ನು ಬಳಸುವಂತೆ ಹಾಗೂ ಐಬೀಮ್ ಎಲ್ಇಡಿ ಬಲ್ಬ್ಗಳನ್ನು ವಾಹನಗಳಲ್ಲಿ ಬಳಸದಂತೆ ತಿಳಿಸಿದರಲ್ಲದೆ, ಹೈ ವೇಗದಲ್ಲಿ ನಿಗದಿಪಡಿಸಿದ ವೇಗಕ್ಕಿಂತ ಅತಿ ವೇಗವಾಗಿ ಚಲಿಸುವ ವಾಹನಗಳ ತಪಾಸಣೆಗೆ ಕ್ರಮ ಕೈಗೊಂಡಿದ್ದು, ಮುಂದಿನ ತಿಂಗಳಲ್ಲಿ ಜನರ ಪ್ರಾಣ ರಕ್ಷಣೆಗಾಗಿ ರಸ್ತೆ ಸುರಕ್ಷಿತ ಬಗ್ಗೆ ಹೆಚ್ಚು ಒತ್ತು ನೀಡಿ ವಿಶೇಷ ಕಾರ್ಯಾಚರಣೆ ಮಾಡಲಾಗುವುದೆಂದು ಹೇಳಿದರು. ವೀಲಿಂಗ್ ಮಾಡುವವರ ಬಗ್ಗೆ ಹಾಗೂ ಲೊಕೇಶನ್ ವಿಡಿಯೋ ಕಳುಹಿಸಿದರೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರಲ್ಲದೆ, ನಗರ ಸಿಗ್ನಲ್ಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ದುರಸ್ತಿಗೆ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದು, ಆದಷ್ಟು ಬೇಗ ದುರಸ್ತಿ ಮಾಡಲಾಗುವುದು. ನಗರದಲ್ಲಿ ಏಕಮುಖ ರಸ್ತೆಗಳ ಪರ್ಯಾಯ ರಸ್ತೆಗಳನ್ನು ಗುರುತಿಸಿ ರಸ್ತೆಗಳ ಅಭಿವೃದ್ಧಿಗೆ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರವಿಶಂಕರ್, ಡಿವೈಎಸ್ಪಿ ನಾಗ್ತೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸದಾನಂದ್, ಅರುಣ್ ಪಾಟೀಲ್, ಹೇಮಂತ್ ಕುಮಾರ್, ವಸಂತ್, ಸುನಿಲ್ ಕುಮಾರ್ ಹಾಗೂ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ದರು. ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಅದರ ಬದಲು ಕೆಲವು ಸೈಲೆನ್ಸರ್ಸ್ 25,000, 15,000, 20,000 rupees ಒಂದು ಸೈಲೆನ್ಸರ್. ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು. ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ, ನಾವು ಒಂದು ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡ್ಬೋದು. ಟೋಟಲಿ ನಮ್ಮ ಇವತ್ತು ಏನು ಡಿಸ್ಟ್ರಾಯ್ ಮಾಡಿದ್ದೀವಿ ಅದರೆಲ್ಲ ಪ್ರಾಪರ್ಟಿ ಬಂದ್ಬಿಟ್ಟು ಸುಮಾರು 6.5 ಲಕ್ಷದ್ದು ಪ್ರಾಪರ್ಟಿ ಇದೆ. ನಾವು ಈಚ್ ಸೈಲೆನ್ಸರ್ ಕಮ್ಮಿ ಅಂದರೆ ಅವು ಒಂದು 5,000ಕ್ಕೆ ಶುರು ಆಗುತ್ತೆ, ಜಾಸ್ತಿ ಅಂದರೆ ಒಂದು 25,000 ಕೂಡ ನಾವು ಇಲ್ಲಿ ನೋಡಿದ್ದೀವಿ. ಅದಕ್ಕೆ ನಾವು ಈ ಒಂದು ಡ್ರೈವಿಂದ ಇದು ಕೇವಲ ಶುರು ಅಷ್ಟೇ. ಇದ್ರ ಜೊತೆಗೆ ನಾವು ಈ ಎಲ್ಇಡಿ, ಹೈ ಬೀಮ್ ಎಲ್ಇಡಿ ಲೈಟ್ಸ್ಗೂ ಕೂಡ ಒಂದು ಡ್ರೈವನ್ನು ಈ ತಿಂಗಳು ಹಮ್ಮಿಕೊಂಡಿದ್ವಿ. ಸುಮಾರು 1,500 ಕೇಸನ್ನು ನಾವು ಫೈನ್ಗಳನ್ನು ಹಾಕಿದ್ದೀವಿ. ಹೈ ಬೀಮ್ ಎಲ್ಇಡಿ ಹಾಕೋದ್ರಿಂದ ವಾಹನ ಚಾಲಕರಿಗೆ ಯಾರು ಎದುರುಗಡೆ ಬರ್ತಾ ಇರ್ತಾರೆ ಅವ್ರಿಗೆ ಇದು ಒಂದು ದೊಡ್ಡ ತೊಂದರೆ ಆಗುತ್ತೆ. ಕೆಲವು ಸರ್ತಿ ರೋಡ್ಗಳೇ ಕಾಣೋದಿಲ್ಲ, ಯು ಆರ್ ಬ್ಲೈಂಡೆಡ್ ಬೈ ದ ಲೈಟ್. ಸೊ ದ್ಯಾಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ಸ್, ಎಸ್ಪೆಷಲಿ ಆನ್ ದಿ ಹೈವೇ. ನಾವು ಇದನ್ನು ಒಂದು ಟಾರ್ಗೆಟ್ನ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗ ನಮಗೆ ನಮ್ಮ ಒಂದು ಸಬ್ ಡಿವಿಷನ್ಗೆ 2 ಓವರ್ ಸ್ಪೀಡ್ ಮೀಟರ್ನ ಕೊಟ್ಟಿದ್ದಾರೆ. ನಮಗೆ ಓವರ್ ಸ್ಪೀಡ್ ರೆಡಾರ್ ಗನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಾವು ಇವಾಗ ಹೆಚ್ಚು ಕೇಸನ್ನು ಹಾಕ್ತಾ ಇದ್ದೀವಿ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಹೈವೇ ಅಲ್ಲಿ ನಾವು ನಮ್ಮ ಪೊಲೀಸರು ನಿಂತ್ಕೊಂಡು ಒಂದು ರೆಡಾರ್ ಗನ್ನ ಹಿಡ್ಕೊಂಡು ಇವಾಗ ನಮಗೆ ರಿಯಲ್ ಟೈಮ್ ಸ್ಪೀಡ್ ಗೊತ್ತಾಗುತ್ತೆ. ಸೊ ನಮ್ದು ಏನು ಹೈವೇಯಲ್ಲಿ ಪರ್ಮಿಸಬಲ್ ಸ್ಪೀಡ್ ಲಿಮಿಟ್ ಇದೆ, ಆ ಸ್ಪೀಡ್ ಲಿಮಿಟನ್ನು ತಕ್ಕಂಗೆ ಅವರು ಗಾಡಿಯನ್ನು ಚಾಲನೆ ಮಾಡಬೇಕು. ಇಲ್ಲಾಂದರೆ ಅವ್ರಿಗೆ ನಾವು ನಿಲ್ಲಿಸ್ಬಿಟ್ಟು ಒಂದು ಫೈನ್ನ ಹಾಕ್ತಾ ಇದ್ದೀವಿ. ಈಗ August 1ರಿಂದ ಯಾರು ರಾಂಗ್ ಸೈಡಲ್ಲಿ ಗಾಡಿಯನ್ನು ಯಾರನ್ನ ಓಡಿಸ್ತಾರೆ ಅವ್ರ ವಿರುದ್ಧ ನಾವು ಒಂದು ಮೊದಲನೇದಾಗಿ ನಾವು ಫೈನ್ ಕಟ್ಟೋದು, ನಂತರ ನಾವು FIRನೇ ಮಾಡೋದನ್ನು ಒಂದು ಪ್ರಕ್ರಿಯೆಯನ್ನು ಇವಾಗ ಶುರು ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಮಾನ್ಯ DG ಸಾಹೇಬರ ಆದೇಶ ಆಗಿದೆ. ಇಲ್ಲಿ ಯಾಕಂದರೆ ರಾಂಗ್ ಸೈಡ್ ಬರಬೇಕಾದ್ರೆ
ರಾತ್ರಿ ಹೊತ್ತು ಎಸ್ಪೆಷಲಿ, ಬೆಳಿಗ್ಗೆ ಹೊತ್ತು ಅಂದರೆ ನಿಮಗೆಲ್ಲ ಕಾಣಿಸುತ್ತೆ ಪರವಾಗಿಲ್ಲ, ರಾತ್ರಿ ಹೊತ್ತು ಹೆಡ್ಲೈಟ್ ಸರಿಗಿರೋದಿಲ್ಲ ಅಥವಾ ಅವರು ಮಸ್ಕಿಂದ ಸಡನ್ ಆಗಿ ಆಚೆ ಬರ್ತಾರೆ. ಇದನ್ನ ಅವಾಯ್ಡ್ ಮಾಡೋದು, ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ನಾವು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಎಚ್ಚೆತ್ತು ಟ್ರಾಫಿಕ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಯಾಕಂದರೆ ನೀವು ವಿ ಕ್ಯಾನ್ ಹ್ಯಾವ್ ಆಕ್ಸಿಡೆಂಟ್ಸ್ ಎವ್ರಿ ಡೇ, ಪ್ರತಿದಿನ ಕೂಡ ಆಕ್ಸಿಡೆಂಟ್ಸ್ ಆಗ್ತವೆ. ಅದನ್ನು ನಾವು ಒಂದು ನಿಮಿಷ ಯೋಚನೆ ಮಾಡಬೇಕು. 500 ರೂಪಾಯಿ ನಾವು ಹೆಲ್ಮೆಟ್ ಹಾಕೋದ್ರಿಂದ ನಾವು ವಿ ವಿಲ್ ಸೇವ್ ಅವರ್ ಲೈಫ್, ನಮ್ಮ ಫ್ಯಾಮಿಲಿಯವ್ರಿಗೂ ಒಂದು ಸುರಕ್ಷಿತವಾಗಿ ನಾವು ಇಡ್ತೀವಿ. ಅದಕ್ಕೋಸ್ಕರನೇ ನಾವು ಎನ್ಫೋರ್ಸ್ಮೆಂಟ್ ಮಾಡೋದರ ಜೊತೆಗೆ ಸಾರ್ವಜನಿಕರು ಅವರೇ ಒಂದು ಈ ಪ್ರಕ್ರಿಯೆಯನ್ನು ಪಾಲನೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಪೊಲೀಸರಿಗೂ ಕೂಡ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾವು ಫೈನ್ ಹಾಕಿದ್ವಿ. ನಾನೇ ಖುದ್ದಾಗಿ DSP ಅವರಿಗೆ ಹೇಳ್ಬಿಟ್ಟು ಫೈನ್ ಹಾಕ್ಸಿದ್ದೀವಿ. ಯಾಕಂದರೆ ಈಗ ನಾವು ಫಸ್ಟ್ ಪಾಲನೆ ಮಾಡಿಬಿಟ್ಟು ನಂತರ ನಾವು ಬೇರೆಯವ್ರಿಗೆ ಹೇಳಬೇಕು. ಅದಕ್ಕೋಸ್ಕರನೇ ಈ ಎಲ್ಲ ಸಾರ್ವಜನಿಕರಲ್ಲೂ ನಾನು ವಿನಂತಿ, ಕೋಲಾರ ಜಿಲ್ಲೆಯನ್ನು ನಮ್ಮ ಆಕ್ಸಿಡೆಂಟ್ ರೇಟ್ಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡೋಣ, ಪ್ರಾಣ ಉಳಿಸೋಣ. ಕೆಲವು ಸರ್ತಿ ಪ್ರಾಣ ಹೋಗೋದಿಲ್ಲ, ಆದರೆ ಕೈಕಾಲು ಮುರಿದೋಗ್ಬಿಡ್ತವೆ, ಅಲ್ಲ ಕೈಕಾಲು ಕಳ್ಕೊತಾರೆ, ಅದು ಇನ್ನೂ ವಿಪರ್ಯಾಸ. ಅದಕ್ಕೋಸ್ಕರನೇ ಎಲ್ಲರೂ ಸುರಕ್ಷಿತವಾಗಿರೋಣ. ನೀವು ಯಾವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆಪತ್ತು ಬರೋದು 99% ಕಮ್ಮಿ ಆಗುತ್ತೆ. ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಬಂಧು ಬಾಂಧವರಿಗೋಸ್ಕರ ಈ ಒಂದು ಮೆಸೇಜನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಸಾರ್ವಜನಿಕರು ಪೊಲೀಸ್ ಜೊತೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟ.